ಹತ್ತಿ ಹೊತ್ತಾಗೋದಿತ್ತು. ಬೆಳಗ್ಗೆ ಬೇಗ ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕಾಯ್ತು ಅಂತೇಳಿ ಬಸ್ ಸ್ಟ್ಯಾಂಡ್ ಸೈಡ್ ಬಂದೆ. ಅಷ್ಟೊತ್ತಿಗೆ ಬಸ್ ಬಂದಿತ್ತು. ಬಸ್ ಹತ್ಕೊಂಡು ಸೀದಾ ಕಾಲೇಜ್ಗಳು ಹೊಂಟೆ. ಕಾಲೇಜ್ಗೇನು ಬಂದೆ. ಎಲ್ಲರೂ ಫುಟ್ಬಾಲ್ ಆಡ್ತಿದ್ರೆ ನಾವು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದೆ. ಸೀದಾ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕಾಯ್ತು ಅಂತೇಳಿ ಬಂದೆ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಆಟೋ ಇದ್ದದಲ್ಲ ಅಂತೇಳಿ ಮತ್ತೆ ನಡ್ಕೊಂತ ಹೋಗಿ ನಮ್ಮ 3 ಕ್ರಾಸ್ ನಿಂತ್ಕೊಂಡಿದ್ದೆ. ಅಷ್ಟೊದ್ರಲ್ಲಿ ನಮ್ಮ ಹುಡುಗನ್ ಬಂದ. ನಮ್ಮ ಹುಡುಗ ಹಚ್ಕೊಂಡು ಮತ್ತೆ ಊರಿಗೆ ಕರ್ಕೊಂಡು ಹೋದ. ಮನೆಗೆ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದೆ. ನಮ್ಮಪ್ಪ ಕಾಲ್ ಮಾಡಿ ಹೊಲಕ್ಕೆ ಬಾ ಅಂತ ಹೇಳಿದ. ಅದಕ್ಕೆ ಹೊಲಕ್ಕೆ ಹೋಗ್ಬಿಟ್ಟಿದ್ದೆ. ನಾನು ಬೈಕ್ ಇದ್ದಲ್ಲ, ಅದಕ್ಕೆ ನಡ್ಕೊಂತ ಹೋಗ್ಬೇಕಾಗಿತ್ತು. ನಡ್ಕೊಂತ ಹೋಗಿ ಆಮೇಲೆ ಹೊಲ್ದಾಗ ಮುಟ್ಟಿದೆ. ಹೊಲ್ದಾಗ ಮುಟ್ಟು ಆದಮೇಲೆ ಗೊತ್ತಾಯಿತು ಊಟ ಮಾಡ್ಬೇಕಂತೇಳಿ ಊಟ ಮಾಡೋಕೆ ಹೋಗಿದ್ದೆ. ಏನು ಹೇಳ್ರಿ, ನಮ್ಮ ಹಳ್ಳಿ ಊಟನೇ ಚಂದ. ಆ ರೊಟ್ಟಿ ಟಮಟೆ ಚಟ್ನಿ ಹಾಕ್ಕೊಂಡು ಊಟ ಮಾಡಿದ್ರೆ ಅಮೃತ ಇದ್ದಂಗೆ. ಊಟ ಆದಮೇಲೆ ಕೆಲಸ ಮಾಡೋದಿತ್ತು. ಹತ್ತಿ ಇಬ್ಬರು, ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ಒತ್ತಾಗ್ತಾ ಇದ್ವಿ. ಎಲ್ಲ ಹತ್ತಿಯನ್ನು ಒತ್ತಾಕಿ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಹೊಂಟಿದ್ವಿ. ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.